ಕೊರೋನಾದ ನಂತರ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಅದರಲ್ಲೂ ಇತ್ತೀಚೆಗೆ ಸ್ಪೆಷಲಿ ಹಾಸನದಲ್ಲಿ 40 ದಿನದಲ್ಲಿ 22 ಜನ ಸಾವನ್ನಪ್ಪಿರುವಂಥದ್ದು ಇನ್ನಷ್ಟು ಆತಂಕಕ್ಕೆ ಕಾರಣ ಆಗ್ತದೆ. ದಿನೇ ದಿನೇ ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಹೃದಯಾಘಾತ ಪ್ರಕರಣ ಸಾವು ಜಾಸ್ತಿ ಆಗ್ತಾ ಇರುವಂಥದ್ದನ್ನು ತೋರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಸಹಜವಾಗಿ ಜನರು ಕೂಡ ಅಷ್ಟೇ ಪ್ಯಾನಿಕ್ ಆಗುವಂಥದ್ದು ಬೇಡ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬಟ್ ಜಾಗೃತಿಯಿಂದ ಇರಿ, ಎಚ್ಚರಿಕೆಯಿಂದ ಇರಿ. ಜೀವನ ಶೈಲಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬದಲಾವಣೆಯನ್ನು ತಂದುಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂಥ ಸಲಹೆ ಸೂಚನೆಗಳು ತಜ್ಞರಿಂದಲೂ ಕೂಡ ಬರ್ತಾ ಇದೆ. ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು ಹೃದಯಾಘಾತ ಪ್ರಕರಣಗಳು. ಹಾಸನದಲ್ಲಿ ಹೆಚ್ಚು ಕೇಸ್ಗಳು ವರದಿಯಾಗಿದ್ದಾವೆ. 40 ದಿನಗಳಿಗೆ 21 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲೂ 20 ವರ್ಷದ ಒಳಗಡೆ ಸುಮಾರು 6 ರಿಂದ 7 ಜನ ಇದ್ದಾರೆ. 55 ವರ್ಷ ಮೇಲ್ಪಟ್ಟಂತ 9 ಜನ ಇದ್ದಾರೆ. ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಏಜ್ನವರು ಕೂಡ ಈ ಹೃದಯಾಘಾತಕ್ಕೆ ಬಲಿ ಆಗ್ತಾನೆ ಇದ್ದಾರೆ. ಹೃದಯಾಘಾತದ ಬಗ್ಗೆ ಭಯ ಬೇಡ, ಮುಂಜಾಗ್ರತೆ ಇರಲಿ. ಹೃದಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯಕರ ಜೀವನ ಶೈಲಿ ನಿಮ್ಮ ಹೃದಯಕ್ಕೆ ಬೂಸ್ಟ್ ಅನ್ನ ಕೊಡುತ್ತೆ. ಜೀವನ ಶೈಲಿಯಲ್ಲಿ ಅಲ್ಪ ಸ್ವಲ್ಪನಾದರೂ ಬದಲಾವಣೆ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಾವಿರೋದೇ ಹಿಂಗೆ, ನಾವು ಮಾಡೋದೇ ಹಿಂಗೆ, ನಾವು ಹಿಂಗೆ ಇರ್ತೀವಿ, ಏನೂ ಆಗಲ್ಲ ಅಂತ ಏನಾದರೂ ಇದ್ದಿದ್ದೇ ಆದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ, ಈಗಿರುವಂಥ ಜೀವನ ಶೈಲಿಯಲ್ಲಿ ತುಂಬ ಕಷ್ಟ. ಯಾವ ರೋಗ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಅಂದ್ಕೊಳ್ಬೋದು, ಅದು ಸಾವಿನ ದಾರಿಯವರೆಗೂ ಕೂಡ ಕೊಂಡೊಯ್ದುಬಿಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಇಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂ ಋತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಇದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ ಪ್ರಕರಣಗಳು ದಿನೇ ದಿನೇ ವರದಿ ಆಗ್ತಾ ಇದಾವೆ. ಸ್ಪೆಷಲಿ ಹಾಸನ ಜಿಲ್ಲೆ ಒಂದರಲ್ಲೇ 21ಕ್ಕೂ ಹೆಚ್ಚಿನ ಪ್ರಕರಣಗಳು ಬರೀ 40 ದಿನದಲ್ಲಿ ವರದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜನನು ಕೂಡ ಪ್ಯಾನಿಕ್ ಆಗ್ತಾರೆ. ಏನಪ್ಪ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ, ನಮಗೂ ಏನಾದರೂ ಆ ರೀತಿಯಾಗಿ ಆಗ್ಬಿಡುತ್ತಾ ಅನ್ನುವಂಥ ಟೆನ್ಷನ್. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೆ, ಪ್ಯಾನಿಕ್ ಆಗೋದು ಬೇಡ, ಬಟ್ ಜಾಗೃತಿ ಇಂಪಾರ್ಟೆಂಟು. ಯಾವ್ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಅನ್ನುವಂಥದ್ದನ್ನು ನಮಗೆ ನಾವೇ ಅರ್ಥ ತಂದುಕೊಳ್ಬೇಕಾಗಿದೆ ಅಂತ. ಪೃಥ್ವಿ, ಚರ್ಚೆಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಎಷ್ಟೇ ಸೈಂಟಿಫಿಕ್ ಅಧ್ಯಯನಗಳಾಗಿ ವ್ಯಾಕ್ಸಿನೇಷನ್ ಮತ್ತೊಂದು ಯಾವುದೂ ಕಾರಣ ಇಲ್ಲ, ಜೀವನ ಶೈಲಿ ಅಂತ ಹೇಳ್ತಾ ಇದ್ರು ಕೂಡ ಅಲ್ಲಲ್ಲಿ ಕಟ್ಟೆಗಳಲ್ಲಿ ಕೂತ್ಕೊಂಡು ಮಾತನಾಡುವಂಥದ್ದು, ಅಂದರೆ ಅವರವರೇ ಜಡ್ಜ್ಮೆಂಟಲ್ಲಾಗಿ ಇರುವಂಥದ್ದು. ಏನು ಮೊದಲೆಲ್ಲ ಯಾಕೆ ಆಗ್ತಿರ್ಲಿಲ್ಲ, ಈಗ ಯಾಕೆ ಆಗ್ತಾ ಇದೆ, ಮೊದಲೆಲ್ಲ ಯಾಕೆ ಆಗ್ತಾ ಇರಲಿಲ್ಲ ಅಂತಂದರೆ ಮೊದಲು ಚೆನ್ನಾಗಿ ದುಡಿತಾ ಇದ್ರು ಹಳ್ಳಿಗಳಲ್ಲಿ ಯಾಕೆ ಇವಾಗ ಜಾಸ್ತಿ ಆಗ್ತಾ ಇದೆ ಅಂದರೆ ಮೊದಲು ಚೆನ್ನಾಗಿ ದುಡಿತಾ ಇದ್ರು, ಜೀವನ ಶೈಲಿ ಹಂಗಿತ್ತು, ಆಹಾರ ಪದ್ಧತಿ ಹಂಗಿತ್ತು. ಈಗ ಎಲ್ಲವೂ ಕೂಡ ಬದಲಾಗಿದೆ. ಈಗ ದೊಡ್ಡವರಿಗೆ ನಿನ್ನೆ 62 ವರ್ಷದಲ್ಲೂ ಕೂಡ ಹಾಸನದಲ್ಲಿ ಹೋದರು. ಈಗ 60 ವರ್ಷನೇ ಪೂರ್ಣ ಆಯುಷ್ಯ ಅನ್ನೋ ಮಟ್ಟಿಗೆ ಜೀವನ ಶೈಲಿಗೆ ನಮ್ಮನ್ನು ನಾವು ತುಂಬ ಡಿಸಾಸ್ಟ್ರಸ್ ಆಗಿ ಬದಲು ಮಾಡ್ಕೊಂಡಿದ್ದೀವಿ. ಆ ಕಾರಣಕ್ಕೆ ತುಂಬ ಸೆಡೆಂಟ್ರಿಕ್ಕು, ಕೂತಲ್ಲೇ ಕೆಲಸಗಳು, ಬಾಡಿ ಆ್ಯಕ್ಟಿವ್ ಆಗಿಲ್ಲ. ಆ ಕಾರಣಕ್ಕೆ ಅದನ್ನೇ ತುಂಬ ಜನ ವೈದ್ಯರು ಯಾವುದೇ ಮಾಧ್ಯಮಗಳಲ್ಲಿರ್ಬೋದು, ಸಾಮಾಜಿಕ ಮಾಧ್ಯಮಗಳಲ್ಲಿರ್ಬೋದು, ಈ ವಿಚಾರ ಪ್ರಸ್ತಾಪ ಬಂದಾಗಲೆಲ್ಲ ಅದನ್ನು ಪದೇ ಪದೇ ಹೇಳ್ತಾರೆ. ಆದರೆ ಅದನ್ನು ಎಷ್ಟು ಸೀರಿಯಸ್ ಆಗಿ ತಗೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟು. ಈಗ ಚೀಪಾಗಿ ಸಿಗುತ್ತೆ ಅನ್ನೋ ಕಾರಣ, ಯಾಕಂದರೆ ಜೀವನ ಶೈಲಿ ಕೂಡ, ಜೀವನ ಮಟ್ಟ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೀವನ ಶೈಲಿಯ ಕ್ವಾಲಿಟೇಟಿವ್ ಆಗಿ ಬದಲಾಯಿಸ್ಕೊಳ್ಳೋದ್ರಲ್ಲಿ ಒಳ್ಳೆ ಆದಾಯ ಇರಬೇಕು. ಆದಾಯ ಇದ್ದಾಗ ಅದಕ್ಕೆ ತಕ್ಕಂಗೆ ಎಕ್ಸ್ಪೆಂಡಿಚರ್ ಕೂಡ ಮಾಡ್ತಾರೆ. ಆದರೆ ಆದಾಯ ಇದ್ದವರು ಕೂಡ ಎಷ್ಟೋ ಜನ ತಿಳುವಳಿಕೆ, ಜ್ಞಾನ ಇಲ್ಲದೆ ಕೆಲವೊಂದು ಜನ ಚೀಪಾಗಿ ಸಿಗುತ್ತೆ ಅಂತ ಯಾವುದೋ ಆಯಿಲ್ ಬಳಸ್ತಾರೆ. ಒಂದು 25 ಸಲ 30 ಸಲ ಕರೆದಿರೋ ಕಡೆ ಹೊರಗಡೆ ಎಲ್ಲ ಫುಡ್ಡಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂತೀವಿ ನಾವು. ಸೊ ಅದರಿಂದ ಎಷ್ಟು ಬೈ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಕೆಮಿಕಲ್ಸು, ಅದೆಲ್ಲ ನಿಧಾನಕ್ಕೆ ಬ್ಲಡ್ಡನ್ನು ತಿಕ್ ಮಾಡ್ತಾ ಬರುತ್ತೆ. ಆವಾಗ ಅಬ್ವಿಯಸ್ಲಿ ಜೊತೆಗೆ ನಮ್ಮ ಮೊಬೈಲ್ ಯೂಸೇಜ್ ಕೂಡ ಜಾಸ್ತಿ ಆಗಿದೆ. ಒಂದು ಟಿ ವಿ ಮುಂದೆ ಕೂತಿರ್ತಾರೆ, ಇಲ್ಲ ಈ ಮೊಬೈಲ್ ಮುಂದೆ ಕೂತಿರ್ತಾರೆ, ಇಲ್ಲ ಊರುಗಳಲ್ಲೂ ಕೂಡ ಫಿಸಿಕಲ್ ಕೆಲಸ ಕಡಿಮೆ ಆಗಿದೆ. ಮೊದಲೆಲ್ಲ ಎಲ್ಲೋ ಅಪರೂಪ ಆಗಿತ್ತು. ನೀವು ಕೇಳಿರ್ತಾರೆ, ಯಾರೋ ಸ್ನಾನದ ಮನೆಯಲ್ಲಿ ಕಾಲ್ಜಾರ್ ಅಲ್ಲೇ ಕೂತಲ್ಲೇ ಹೋಗ್ಬಿಟ್ರಂತೆ, ಮಲಗಿದ್ದವ್ರು ರಾತ್ರಿ ಬೆಳಗ್ಗೆ ಎದ್ದೇಳಿಲ್ವಂತೆ, ಅಪ್ಪ ಏನು ಪುಣ್ಯದ ಸಾವಪ್ಪ, ನಿಜ ಭಗವಂತ ಯಾವುದೇ ನರಳಾಟ ಕೊಡದೆ ಕರ್ಕೊಂಡ ಅಂತ. ಅದನ್ನು ಪಾಸಿಟಿವ್ ಆಗಿ ನೋಡ್ತಾ ಇದ್ವು ಆ ರೀತಿ ಓದಂಥ ಜನರನ್ನ. ಇವತ್ತು ಆ ರೀತಿ ಹೋಗ್ತಾ ಇರುವಂಥದ್ದು ಒಂದು ಟ್ರೆಂಡ್ ಆಗಿರೋದ್ರಿಂದ ಆತಂಕ ಜಾಸ್ತಿ ಆಗಿದೆ. ಸೊ ಪಾಸಿಟಿವಿಟಿ ಇರೋ ಕಡೆ, ಅಥವಾ ಆ ರೀತಿ ಏನೋ ಒಂದು ಮಿರಾಕ್ಯುಲಸ್ ಆಗಿ ಅವ್ರಿಗೆ ಯಾವುದೇ ನೋವಿಲ್ಲದೆ ಸಾವಾಯಿತು ಅಂತ ಮಾತನಾಡ್ತಾ ಇದ್ದ ಜನ ಇವತ್ತು ಈ ರೀತಿ ಸಾವಾಗ್ತಾ ಇದೆ, ನಾಳೆ ನಾವು ನಮ್ಮ ಕತೆ ಏನು ಅನ್ನುವಂಥ ಭಯಭೀತರಾಗುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅದಕ್ಕೆ ಅವರೇ ತಂದುಕೊಟ್ಟಿರೋವಂಥದ್ದು. ಈಗ ಚಿಕ್ಕ ಮಕ್ಕಳು ಕೂಡ ಸಾಯ್ತಾ ಇದ್ದಾರೆ. ಯಾಕೆ? ದೊಡ್ಡವರಾದರೆ ಸರಿಯಪ್ಪ ಇದಾಗ್ತಾರೆ. ಚಿಕ್ಕ ಮಕ್ಕಳು ಸಾಯೋದ್ರಲ್ಲೂ ಕೂಡ, ಅಥವಾ ತುಂಬ ಎಂಗೇಜ್ ಅವ್ರು ಸಾಯೋದ್ರಲ್ಲೂ ಕೂಡ ಪರಿಣಾಮಗಳು, ಅದರದ್ದೇ ಆದಂಥ ದುಷ್ಪರಿಣಾಮಗಳನ್ನು ನಾವೇ ಮನೆ ಒಳಗಡೆ ಬಿಟ್ಕೊಂಡಿದ್ವಿ. ಸೀದಾ ಬೇಕ್ರಿಗೆ ಹೋಗ್ತೀವಿ, ಅದು ಯಾವ ಆಯಿಲಲ್ಲಿ ಕರೆದಿರುತ್ತೋ ಬಿಡುತ್ತೋ ತೊಗೊಂಬಂದು ಮಕ್ಕಳಿಗೆ, ಅಂದರೆ ಅತಿಯಾಗಿ ಜಂಕ್ ಫುಡ್ ತಿನ್ಸೋದನ್ನೇ ಪ್ರೀತಿ ಅನ್ನೋ ಒಂದು ಲೆಕ್ಕಕ್ಕೆ ಡೆಫಿನೇಷನ್ ಬೆಳೆದ್ಬಿಟ್ಟಿದೆ ಊರುಗಳಲ್ಲಿ. ಸೊ ಅದು ಕೂಡ ಕಾರಣ ಆಗ್ತಾ ಇದೆ ಅರ್ಧಂಬರ್ಧ. ಇವಾಗ ಸೊ ಆ ಮಕ್ಕಳಿಗೆ ಗೊತ್ತಾಗದೇ ಇರೋಂಗೆ ಅವ್ರಿಗೂ ಕೂಡ ಬ್ಲಡ್ ಥಿಕ್ನೆಸ್ ಆಗ್ತಾ ಇರೋಂಥ, ಅದು ಕೂಡ ನಮ್ಮ ಆಹಾರ ಪದ್ಧತಿಯಿಂದ ಆಗ್ತಾ ಇದೆ. ಮೊದಲೆಲ್ಲ ಸಿರಿಧಾನ್ಯಗಳ ಇವಾಗ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಆದರೆ ಅದೇ ಸಿರಿಧಾನ್ಯಗಳಲ್ಲಿ ಜೀವನ ನಡೀತಾ ಇತ್ತು ಊರಲ್ಲಿ. ರಾಗಿ, ಜೋಳ, ನವಣೆ ಇವೆಲ್ಲ ಕಾಮನ್ ಆಗಿದ್ವು. ಇವತ್ತು ಅದನ್ನು
ಬಳಸಿ ಅಂತ ಪದೇ ಪದೇ ಅಭಿಯಾನ ಮಾಡಬೇಕಾದಂಥ ಸರ್ಕಾರದ ಮಟ್ಟಗಳಲ್ಲಿ ಅಥವಾ ಸಂಸ್ಥೆಗಳ ಮಟ್ಟಗಳಲ್ಲಿ ಬದಲಾವಣೆ ಮಾಡಬೇಕಾದಂಥ ಒಂದು ಏನು ಅಭಿಯಾನ ಮಾಡಬೇಕಾದಂಥ ಒಂದು ಬದಲಾದ ಪರಿಸ್ಥಿತಿಗೆ ನಮ್ಮನ್ನು ನಾವು ತಂದುಕೊಂಡಿದ್ದೀವಿ. ಈಗ ಎಲ್ಲ ಕಡೆ ಈಸಿಯಾಗಿ ಮೈದಾ ಅಥವಾ ಯಾವ್ಯಾವುದೋ ಆಯಿಲ್ಗಳು ಅವಾಗೆಲ್ಲ ಈಗ ನೋಡಿ ಮೊದಲೆಲ್ಲ ಏನು ಉಜ್ಜುತ್ತಾ ಇದ್ರು ಏನೇನೋ, ಈಗ ಹಂಗಂತ ಏಕಾಏಕಿ ನಾಳೆ ಹೋಗಿ ಇದನ್ನ ತೊಗೊಂಬಂದು ಅಲ್ಲಿ ಉಜ್ಕೊಂಬಿಡಿ ಅಥವಾ ಯಾವುದೋ ಬೇವಿನ ಕಡೆ ತೊಗೊಂಬಂದು ಅಲ್ಲಿ ಉಜ್ಕೊಂಬಿಡಿ ಅಂತಲ್ಲ. ಸೊ ಎಲ್ಲ ರಿವರ್ಸ್ ಆಯಿತು. ರಿವರ್ಸ್ ಆದಮೇಲೆ ಮತ್ತೀಗ ಅವರು ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯಾ, ನಿಮ್ಮ ಟೂತ್ಪೇಸ್ಟಲ್ಲಿ ಇದ್ಲಿದೆಯಾ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ ಮಾಡ್ತಾರೆ. ಸೊ ನಮ್ಮ ಜೀವನ ಪದ್ಧತಿ ಏನಿತ್ತು 30-35 ವರ್ಷದಿಂದ ಅದನ್ನು ಸಂಪೂರ್ಣವಾಗಿ ಬದಲು ಮಾಡಿಕೊಂಡು ಜಾಗತೀಕರಣದ ಒಂದು ಜಾಹೀರಾತಿನ ಒಂದು ವೇಗಕ್ಕೆ ಒಡ್ಡುಕೊಂಡು ಬದಲಾಯಿಸ್ಕೊಂಡು ಮತ್ತು ಈಗ ವೀಕೆಂಡ್ ಅನ್ನುವಂಥದ್ದು ಬರೀ ಏನು ಸಿಟಿಗಳಲ್ಲಿ ಮಾತ್ರ ಸೀಮಿತ ಆಗಿಲ್ಲ. ವೀಕೆಂಡು ಹೊರಗಡೆ ಹೋಗಬೇಕು, ಮಕ್ಕಳಿಗೆ ಏನಾದರೂ ಸರಿ ತಿನ್ನಿಸ್ಬೇಕು, ಹೊರಗಡೆನೇ ತಿನ್ನಿಸ್ಬೇಕು. ಸೊ ಆ ಒಂದು ಟೈಮನ್ನು ಗೆಟ್ ಟುಗೆದರನ್ನು ಪಾಸಿಟಿವ್ ಆಗೋ ಕಳಿಬೋದು, ಸೊ ನೆಗೆಟಿವ್ ಆಗೋ ಕಳಿಬೋದು. ಸೊ ಅದು ಕೂಡ ಟ್ರೆಂಡ್ ಆಗ್ತಾ ಇದೆ. ಸೊ ಖುಷಿಯ ಜಾಗದಲ್ಲಿ ಆ ಖುಷಿಯಲ್ಲಿ ಮೈ ಮರೆತು ನಮಗೆ ಗೊತ್ತಾಗದೇ ಇರುವಂಥ ಕೆಲವೊಂದು ಇಂಟೆಕ್ಸನ್ನು ನಾವು ತಗೋತಾ ಇದ್ದೀವಿ. ಸೊ ಖುಷಿ ಏನು ತುಂಬ ಏನು ಆಸೆಪಟ್ಟು ಎಲ್ಲ ಮ್ಯಾಂಗೋಸನ್ನು ತಗೋತೀವಿ. ಆ ಮ್ಯಾಂಗೋಸಲ್ಲಿ ಏನೇನೆಲ್ಲ ಕೆಮಿಕಲ್ಸ್ ಇರ್ತದೆ. ಸೊ ಒಟ್ಟಾರೆ ಇದಕ್ಕೆ 10 ಕಾರಣಗಳಿದೆ. ಜೊತೆಗೆ ಅತಿ ಹೆಚ್ಚಾಗಿ ದೇಹವನ್ನು ದಂಡಿಸ್ತಾ ಇಲ್ಲ. ಯಾವುದೇ ರೀತಿ ಒಂದು 4 ಹೆಜ್ಜೆ ಸಿಟಿನಲ್ಲೂ ಕೂಡ ವಾಕ್ ಮಾಡ್ತಾ ಇಲ್ಲ, ಆಕ್ಟಿವಿಟೀಸ್ ಕಡಿಮೆ. ಸೊ ಹಳ್ಳಿಗಳಲ್ಲೂ ಕೂಡ ಈಗ ಜಮೀನುಗಳೆಲ್ಲ ತುಂಡಾಗಿದೆ. ಎಕರೆಗಟ್ಟಲೆ ಜಮೀನಿತ್ತು, ಅವಿಭಕ್ತ ಕುಟುಂಬಗಳಿದ್ವು, ಒಟ್ಟಾಗಿ ಕೆಲಸ ಮಾಡ್ತಾಯಿದ್ರು. ಈಗ ಆಳು ಬಂದರೆ ಕೆಲಸ, ಇಲ್ಲಾಂದ್ರೆ ಅದೂ ಇಲ್ಲ. ಸೊ ಆರಾಮಾಗಿ ಇಲ್ಲ ಏನು ಅರಳಿಕಟ್ಟೆಗಳಲ್ಲೋ ದೇವಸ್ಥಾನಗಳಲ್ಲೋ ಕೂತ್ಕೊಂಡು, ಅಥವಾ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಐಡೆಂಟಿಟಿ ಏನಾಗಿದೆ ಅಂದರೆ ಐಡೆಂಟಿಟಿ ಬೇಕಾಗಿರೋರು ಪಾಲಿಟಿಕ್ಸಲ್ಲಿ ಯಾವುದೋ ಒಂದು ಲೀಡರ್ಸ್ಗಳಿಂದ ಕಾರ್ಯಕರ್ತರ ರೀತಿ ಹೋಗ್ಬಿಟ್ರೆ ಅದೇ ಐಡೆಂಟಿಟಿ ಅನ್ನಂತ. ಸೊ ಸ್ವಂತಿಕೆಯನ್ನು ಮರೆತು ಅವರ ಕೆಲಸಗಳು, ದೈಹಿಕ ಶ್ರಮ, ಮಾನಸಿಕ ನೆಮ್ಮದಿ, ಸಂಬಂಧಗಳಲ್ಲಿ ಪ್ರೀತಿ, ವಿಶ್ವಾಸ ಇದ್ಯಾವುದೂ ಇಲ್ಲದೆ ಈಗ ಒತ್ತಡದಲ್ಲೂ ಕೂಡ ಬರೀ ಸಿಟಿಯಲ್ಲಿರೋ ಏನು ರ್ಯಾಟ್ ರೇಸಲ್ಲಿ ಬಿದ್ದಿರೋಂಥ ಉದ್ಯೋಗಿಗಳಿಗಷ್ಟೇ ಒತ್ತಡ ಇಲ್ಲ. ಹಳ್ಳಿಗಳಲ್ಲಿರುವಂಥ ಸಂಬಂಧಗಳ ಜೊತೆ ಸೂಕ್ಷ್ಮವಾಗಿ ಪ್ರೀತಿ ವಿಶ್ವಾಸ ಇಲ್ಲದೆ ಇರುವಂಥ ಜನಗಳು ಕೂಡ ಅವರದ್ದೇ ಆದ ಒತ್ತಡದಲ್ಲಿದ್ದಾರೆ. ಸೊ ಜೀವನ ಶೈಲಿ ಒತ್ತಡ, ಅದರದ್ದೇ ಆದ ರೀತಿಯಲ್ಲಿರುವಂಥ ಒತ್ತಡ ಮತ್ತು ಆಹಾರ ಪದ್ಧತಿ ಎಲ್ಲ ಕಾರಣಕ್ಕೆ ಹಿಂಗೆ ಆಗ್ತಾ ಇದೆ. ಮತ್ತು ತುಂಬ ಮೆಡಿಕಲಿ ನಿನ್ನೆ ಹರ್ಷ ಗುಪ್ತಾ ಹೇಳಿದ್ದಾರೆ ಇಲಾಖೆ ಕಡೆಯಿಂದ, ಸ್ಟೆಮಿ ಏನಿತ್ತು ಏನು ಸೆಗ್ಮೆಂಟ್ ಎಲಿವೇಶನ್ ಮಯೋಕಾರ್ಡಿಯಲ್ ಏನಿತ್ತಲ್ಲ, ಸೊ ಆ ಒಂದು ವಿಚಾರದಲ್ಲಿ ಎಲ್ಲ ಕಡೆ 86 ತಾಲೂಕುಗಳಲ್ಲಿತ್ತು, ಎಲ್ಲ ಕಡೆ ಅದನ್ನು ಮಾಡಬೇಕಾಗಿದೆ. ಹಾಸನದಲ್ಲಿ ಬರೀ 4 ತಾಲೂಕಲ್ಲಿತ್ತು. ಹಂಗಾಗಿ ಅದರದ್ದು ಪ್ರಾಸೆಸ್ ಏನಿತ್ತು ಕರೆಕ್ಟಾಗಿ ಯಾರೋ ಬಂದರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗೆ ಅವ್ರಿಗೇನೋ ಪ್ರಾಬ್ಲಮ್ ಇದೆ, ಏನೇನೋ ಅಂದರೆ ಗ್ಯಾಸ್ಟ್ರಿಕ್ ಅಂತ ಅಲರ್ಜಿ ಮಾಡೋಂತಿಲ್ಲ ಇವತ್ತು. ಸೊ ಬಂದ ಸಂದರ್ಭದಲ್ಲಿ ಅದನ್ನು ಇಮಿಡಿಯೇಟಾಗಿ ರಿಯಲ್ ಟೈಮಲ್ಲಿ ಜಯದೇವ್ ಹಾಸ್ಪಿಟಲ್ಗೆ ರೆಕಾರ್ಡನ್ನು ಪುಷ್ ಮಾಡ್ತಾರೆ. ಅದಾದಮೇಲೆ ಅವರು ಯಾವ ರೀತಿ ECG ಆದ ತಕ್ಷಣ ಯಾವ ರೀತಿ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಮಾಡಬೇಕು ಅಂತ ಡೈರೆಕ್ಷನ್ ಬರುತ್ತೆ. ನೆಸೆಸರಿ ಇದ್ದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ, ಅಥವಾ ಹತ್ತಿರದಲ್ಲಿರುವಂಥ ಬೇರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ, ಆಮೇಲೆ ಫರ್ದರ್ ನೋಡಬೇಕಾಗತ್ತೆ ಅಂತ. ಸೊ ಆ ಸ್ಟೆಮಿ ಎಲ್ಲ ಕಡೆ ಇಲ್ಲದೆ ಇರೋದ್ರಿಂದ ಪ್ಯಾನಿಕ್ ಆಗಿ ಅದನ್ನು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋಕ್ಕಾಗ್ದೇನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದು ಹಾಸನದಲ್ಲಿ ರಿಪೀಟೆಡ್ಲಿ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ರಿಪೋರ್ಟ್ ಆಗ್ತಾ ಇರೋದ್ರಿಂದ ಹಾಸನ ಏನೋ ಒಂದು ರೀತಿ ಶಾಪಗ್ರಸ್ತ ಆಗ್ಬಿಡ್ತೇನೋ, ಹಾಸನದವ್ರಿಗೆ ಹಿಂಗೆ ಆಗ್ತಿದೆ ಅನ್ನೋ ರೀತಿ ಬೇರೆ ಕಡೆನೂ ಆಗ್ತಾ ಇದೆ. ಸೊ ಬೆಂಗಳೂರಲ್ಲಿ ಎಷ್ಟು ಜನ ಸಾಯ್ತಾರೆ, ಇಡೀ ರಾಜ್ಯದಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ. ಸೊ ಹಾಸನದವರು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಬೇರೆಯವರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇವತ್ತು ಹಾರ್ಟ್ ಅಟ್ಯಾಕ್ ಅಷ್ಟೇ ಅಲ್ಲ, ಹಾರ್ಟ್ ಅಟ್ಯಾಕ್ಕಿಂತನೂ ಕೂಡ ಜಾಸ್ತಿ ಬೇರೆ ಬೇರೆ ರೋಗಗಳಿಗೆ ಸಾಯುವವರ ಸಂಖ್ಯೆ ಜಾಸ್ತಿ ಇದೆ. ಸೊ ರಿಪೋರ್ಟ್ಸ್ ಎಷ್ಟಾಗ್ತಾ ಇದೆ ಮತ್ತು ಅಲ್ಲಿನ ಮೆಡಿಕಲ್ ಸ್ಟಾಫ್ ಯಾವ ರೀತಿ ಆಕ್ಯುರೇಟಾಗಿ ರಿಪೋರ್ಟ್ ಮಾಡ್ತಾ ಇರೋದು ಅನ್ನೋದ್ರ ಮೇಲೆ ಕೇರಳದಲ್ಲಿ ಕೊರೋನಾ ಟೆಸ್ಟ್ ಜಾಸ್ತಿ ಆಗ್ತಾ ಇತ್ತು, ಅದರ ಒಂದು ಸಂಖ್ಯೆ ಜಾಸ್ತಿ ಕಾಣಿಸ್ತಾ ಇತ್ತು. ಕೆಲವು ಕಡೆ ಕಡಿಮೆ ಆಗ್ತಾ ಇರೋ ಕಡೆ ಸಂಖ್ಯೆನೂ ಕೂಡ ಕಡಿಮೆ ಆಗಿತ್ತು. ಸೊ ಅದ್ರ ಬಗ್ಗೆ ಸ್ವಲ್ಪ ಆತಂಕ ಪಡದೆ ಜನ ಆರಾಮಾಗಿದ್ದರೆ ಒಳ್ಳೆಯದು. ಮತ್ತು ಜೀವನ ಶೈಲಿ ಬದಲಿಸ್ಕೊಳ್ಳೋದು ಎಲ್ಲರ ಒಂದು ಇವತ್ತಿನ ತುರ್ತು ಅನಿವಾರ್ಯತೆ ಆಗಿದೆ. ಪೃಥ್ವಿ ಪಟ್ಟರೆ ಇಲ್ಲಿ ಫಾಸ್ಟ್ ಫುಡ್ ಟ್ರ್ಯಾಕಿಗೆ ಬಂದ್ಬಿಟ್ಟಿದ್ದೀವಿ ಎಲ್ಲ ಕೂಡ. ಯಾವಾಗ ಅರ್ಜೆಂಟಾಗಿ ಬೇಗ ತಿನ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು, ಬೇಗ ತಿನ್ಬಿಟ್ಟು ಹೊರಗಡೆ ತಿನ್ಬಿಟ್ಟು ಮಲ್ಕೊಬೇಕು. ಯಾಕೆಂದರೆ ಮನೆಯಲ್ಲೂ ಕೂಡ ದುಡಿಯೋದಕ್ಕೆ ಯಾರು ರೆಡಿ ಇಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಅದರಲ್ಲೂ ಕೊರೋನಾ ಆದ ಬಳಿಕ ಈ ಆತಂಕ ಜಾಸ್ತಿ ಆಯಿತು. ಇನ್ನು ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದ ಬಳಿಕನೂ ಕೂಡ, ಯಾಕೆಂದರೆ ತುಂಬ ಫಿಟ್ನೆಸ್ ಇದ್ದಂಥವ್ರು, ತುಂಬ ಚೆನ್ನಾಗಿ ಆರೋಗ್ಯವನ್ನು ನೋಡ್ಕೊಂಡಂಥವ್ರೆ ಹಾರ್ಟ್ ಅಟ್ಯಾಕಿಂದ ಸಾವನ್ನಪ್ಪಿಟ್ರಲ್ಲ ಅಂತ ಆ ಸಂದರ್ಭದಲ್ಲಿ ಎಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡಿದ್ದನ್ನು ನೋಡಿದ್ವಿ. ಈಗ ಮೊನ್ನೆನೂ ಕೂಡ ಅಷ್ಟೇ ಹಾಸನದಲ್ಲಿ ಪ್ರಕರಣ ಜಾಸ್ತಿ ಆದಮೇಲೆ ಜಯದೇವಗೆ ಪ್ರತಿದಿನ 2000ಕ್ಕೂ ಹೆಚ್ಚು ಜನ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ತಾ ಇದ್ದಾರಂತೆ. ಅದರಲ್ಲೂ ಈ ಆತಂಕಗೊಳ್ಳಕ್ಕೆ ಏನು ಕಾರಣ ಅಂದರೆ ಚಿಕ್ಕ ವಯಸ್ಸಿನವ್ರು ಸಾವನ್ನಪ್ತಾ ಇರುವಂಥ ಕಾರಣಕ್ಕೋಸ್ಕರ ಈ ಆತಂಕ ಜಾಸ್ತಿ ಆಗ್ತದೆ. ನಾವು ಏನು ಮಾಡಬೇಕು, ಮತ್ತು ಸರ್ಕಾರ ಎಷ್ಟು ಮಟ್ಟಿಗೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡಬೇಕಾಗಿದೆ ಅಂತ. ನಿಮಗೆ ಹಾಸನ ಪ್ರಕರಣ ಅಲ್ಲ, ಇಡೀ ದೇಶಾದ್ಯಂತ ಹೃದಯಾಘಾತಗಳು ಆಗ್ತಾ ಇರ್ತವೆ. ಅದಕ್ಕೆ ಹಲವಾರು ಕಾರಣಗಳು ಇರ್ತಕ್ಕಂಥದ್ದು. ಹಾಸನದ ಒಂಥರ ಸಮೂಹ ಸನ್ನಿಯಾಗಿರ್ತಕ್ಕಂಥದ್ದು. ಅದು ಬೇರೆ ಬೇರೆ ಕಾರಣಗಳು ಇರ್ತಕ್ಕಂಥದ್ದು, ಆರೋಗ್ಯದ ವಿಚಾರ, ಮತ್ತು ಬೇರೆ ಬೇರೆ ಸ್ಟ್ರೆಸ್ಸು,
ಫುಡ್ಡು ಬೇರೆ ಬೇರೆ ಕಾರಣಗಳಿರ್ತಕ್ಕಂಥ ಹಾಸನದ ಏನಾಗಿದೆ ಇಡೀ ರಾಜ್ಯಾದ್ಯಂತ ಅದು ಸಮೂಹ ಸನ್ನೆ ಆಗಿರ್ತಕ್ಕಂಥ ಹಾಸನದ ಜನ ಭಯಭೀತರಾಗಿರ್ತಕ್ಕಂಥದ್ದು. ಹಾಸನ ಜನರು ಯಾರೂ ಭಯಭೀತಗಳು ಅಗತ್ಯ ಇಲ್ಲ. ಹಾರ್ಟ್ ಅಟ್ಯಾಕ್ ಎಲ್ಲ ಕಡೆಯಲ್ಲ ಆಗುತ್ತೆ. ಅದಕ್ಕೆ ಕಾರಣ ಯಾರು? ನಾವು ಕಾರಣ ಆಗಿರ್ತಕ್ಕಂಥ ಇವತ್ತಿನ ಆಧುನಿಕ ಧಾವಂತದ ಬದುಕು ಇದೆಯಲ್ಲ, ಬಹುತೇಕ ಜನರು ಹಣದ ಹಿಂದೆ ಬಿದ್ದಿದ್ದಾರೆ, ಇನ್ನು ಬಹುತೇಕ ಜನರು ಆಸ್ತಿಯಿಂದ ಬಿದ್ದಾರೆ, ಇನ್ನು ಬಹುತೇಕ ಜನರು ಎಲ್ಲ ಒಂದು ಕೌಟುಂಬಿಕ ಕಲಹಗಳ ಕಾರಣ ಆಗಿರ್ತಕ್ಕಂಥದ್ದು. ಮೊದಲು ಹೇಳಿದ್ರು ಆಗೆಲ್ಲ ಅವಿಭಕ್ತ ಕುಟುಂಬಗಳಿದ್ದು ಎಲ್ಲರೂ ಒಟ್ಟಾಗಿ ಕೂತ್ಕೊಳ್ತಿದ್ರು, ಸಮಸ್ಯೆಗಳ ಬಗೆಹರಿಸ್ತಿದ್ರು. ಈಗ ನಿಮಗೆ ಸಾಂಸಾರಿಕ ಕಲಹಗಳು ಕೂಡ ಇವತ್ತು ಆಘಾತಗಳಿಗೆ, ಹೃದಯಾಘಾತಗಳಿಗೆ ಕಾರಣ ಆಗಿರ್ತಕ್ಕಂಥ ಫುಡ್ಡು. ನಾವು ಬಹುತೇಕರು ಇವತ್ತು ಜಂಕ್ ಫುಡ್ಡನ್ನು ತಿಂತಿದ್ದಾರೆ. ನಾವು ಒಳ್ಳೆ ಆಯಿಲ್ನ ಬಳಸ್ತಾ ಇಲ್ಲ, ಒಳ್ಳೆ ಅಕ್ಕಿನ ಬಳಸ್ತಾ ಇಲ್ಲ, ಒಳ್ಳೆ ತರಕಾರಿನ ಬೆಳೆಸ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ಅತಿ ಹೆಚ್ಚು ಫರ್ಟಿಲೈಸರ್ನ ತರಕಾರಿಗಳಿಗೆ ಬಳಸ್ತಾರೆ, ಕೆಮಿಕಲ್ನ ಬೆಳೆಸ್ತಾರೆ. ನಾವು ಅದನ್ನು ತಿಂತಾ ಇದ್ವಿ. ಹೊರಗೆ ತಿಂದರೆ ಸ್ಟೇಟಸ್ಸು. ಹೌದು, ಹೊರಗೆ ತಿಂದರೆ ಪಿಜ್ಜಾ, ಬರ್ಗರ್ ಅಂಥದ್ದು ತಿನ್ನೋದೇನೋ ಅದೊಂದು ಸ್ಟೇಟಸ್ ಅಂತ ಹೇಳ್ತಿದ್ದಾರೆ. ಪೆಪ್ಸಿ, ಕೋಕೋಲ ಕುಡಿಯೋದು ಸ್ಟೇಟಸ್ ಅಂತಿದ್ದಾರೆ. ಇವತ್ತು ಒಂದಷ್ಟು ಅವೇರ್ನೆಸ್ ಒಂದಷ್ಟು ಜನ ಆಗ್ತಿದ್ದಾರೆ. ಇವತ್ತು ಎಳ್ನೀರು ಕುಡಿಬೇಕು, ಲೆಮನ್ ಜ್ಯೂಸ್ ಕುಡಿಬೇಕು ಅನ್ನೋ ಒಂದು ಅವೇರ್ನೆಸ್ ಇದೆ. ಆದರೆ ಯಾಕೆ ಈ ಥರ ಆಗ್ತಿದೆ ಅನ್ನೋಕ್ಕೆ ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ. ಇವತ್ತು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ನಾನು ಒಂದು ಪತ್ರಿಕೆ ಓದ್ತಿದ್ದೆ. ಅವರು ಒಂದಷ್ಟು ಯಾಕೆ ಒಂದು 11 ಸೀಕ್ರೆಟ್ಸನ್ನು ಕೊಟ್ಟಿದ್ದಾರೆ ನನಗೆ. ಒಳ್ಳೆ, ಯಾಕಂದರೆ ಅವರೆಲ್ಲ ತಜ್ಞರು. ಅವರು ಯಾಕಂದರೆ ಸುಮಾರು ಒಂದು 25-30 ವರ್ಷ ಜಯದೇವದಲ್ಲಿ ಅವರು ಹೃದಯ ತಜ್ಞರಾಗಿ ಕೆಲಸ ಮಾಡಿದಂಥ ಅವರಂತರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಅವರು ಕಡುಕೋಪ ಬಿಡಿ ಅಂತ ಹೇಳ್ತಾರೆ. ವರ್ಕ್ ಟೆನ್ಷನ್ನು, ಇನ್ಯಾವುದೋ ಸಣ್ಣ ಪುಟ್ಟ ಕಲೀಗ್ಸ್ದು ಕಿತ್ತಾಟ, ಫ್ಯಾಮಿಲಿ ಗಲಾಟೆ, ಇದರಿಂದ ಭಾಳಷ್ಟು ಸಿಟ್ಟಾಗ್ತಾರೆ. ಸಿಟ್ಟಾಗೋದ್ರಿಂದ ಒಂದು ಕಡೆ ಹೈಪರ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹೈಪರ್ ಟೆನ್ಷನ್ ಸ್ಟಾರ್ಟ್ ಆಗೋದ್ರಿಂದ ಒಂದು ಸೆಕೆಂಡ್ ಅದು ನಿಮಗೆ ಹಾರ್ಟಿಗೆ ಪ್ರೆಷರ್ ಬೀಳುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಪ್ರೆಷರ್ ಬೀಳುತ್ತೆ. ಇದರಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಏನೂ ಕಾಯಿಲೆ ಇಲ್ದಿದ್ರು ಕೂಡ ನೀವು ಆ ಮೂಮೆಂಟನ್ನು ತೆಗೆದುಕೊಳ್ಳೋ ರೀತಿ ಕೂಡ ಅದಕ್ಕೆ ಕಾರಣ ಆಗುತ್ತೆ ಅನ್ನೋ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಇನ್ನು ವ್ಯಸನಗಳು, ಇವತ್ತು ಆಧುನಿಕ ಜೀವನ ಶೈಲಿಗೆ ಹೊಂದಿರತಕ್ಕಂಥವ್ರು ಏನು ಡ್ರಿಂಕ್ಸ್ ಮಾಡ್ತಾರೆ, ಅತಿ ಹೆಚ್ಚು ಮದ್ಯಪಾನ ಮಾಡುವಂಥದ್ದು, ಧೂಮಪಾನ ಮಾಡುವಂಥದ್ದು, ಡ್ರಗ್ಸ್ ಸೇವನೆ, ಇದು ಕೂಡ ಕಾರಣ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿಮಗೆ ವಾಯು ಮಾಲಿನ್ಯ ಕೂಡ ಇದಕ್ಕೆ ಕಾರಣ ಆಗುತ್ತೆ ಅಂತ ಒಂದು ಸೀಕ್ರೆಟನ್ನು ಕೊಟ್ಟಿದ್ದಾರೆ. ಇನ್ನು ಅತಿ ಆಸೆಯು ಕೂಡ ಅಪಾಯಕ್ಕೆ ಮೂಲ ಅಂತ ಹೇಳಿದ್ದಾರೆ. ನೋಡಿ, ಮನುಷ್ಯ ಆಸೆಗೆ ಬಿದ್ದು ಏನೆಲ್ಲ ಪ್ರಯತ್ನಗಳನ್ನ ಮಾಡೋಕ್ಕೆ ಹೋಗ್ತಾನೆ, ಅತಿ ಆಸೆಯು ಕೂಡ ಎಲ್ಲ ಒಂದು ಕಡೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ ಅಂತ. ಇನ್ನೊಂದು ಕೊಟ್ಟಿದ್ದಾರೆ, ಮನದೊಳಗಣ ಅಸೂಯೆ ಕಿಚ್ಚನ್ನು ಕೂಡ ಹೊರಹಾಕಿ ಅಂತ ಹೇಳಿದ್ರೆ. ಈಗ ಎಲ್ಲ ಒಂದು ಕಡೆ ಅಸೂಯೆ, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆ ಸುಡೋದು ಕೂಡಲು ಸಂಗಮದೇವ ಅಂತ ಎಕ್ಸಾಂಪಲ್ನ ಕೂಡ ಕೊಟ್ಟಿದ್ದಾರೆ. ಅಂದರೆ ಮನುಷ್ಯ ಹೊಟ್ಟೆ ಕಿಚ್ಚು ಮಾಡೋದ್ರಿಂದ ಆತನಲ್ಲಿ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ. ಆ ಆ್ಯಸಿಡ್ ಹೊಟ್ಟೆಯಲ್ಲಿ ಹುಣ್ಣು ಥರ ಕ್ರಿಯೇಟ್ ಆಗಿ ಅದು ಅಜೀರ್ಣ ತಲೆದೋರಿ ಇದರಿಂದ ಆ್ಯಸಿಡಿಟಿ ಸ್ಟಾರ್ಟ್ ಆಗುತ್ತೆ. ಆ್ಯಸಿಡಿಟಿಯಿಂದ ಆ ಹಾರ್ಟ್ಗೆ ಪ್ರೆಷರ್ ಬೀಳುತ್ತೆ. ಇದು ಕೂಡ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಪಾಶ್ಚಾತ್ಯ ಸಂಸ್ಕೃತಿ, ಈಗ ನಾವು ಮಾತಾಡಿದ್ವಿ, ಪಿಜ್ಜಾ, ಬರ್ಗರ್ ತಿನ್ನುವಂಥದ್ದು, ನಾವು ಸೊಪ್ಪಿನ ಆಹಾರವನ್ನು ತಿಂತಾ ಇಲ್ಲ, ಒಳ್ಳೆಯ ಆಹಾರವನ್ನು, ಗುಣಮಟ್ಟದ ಆಹಾರವನ್ನು ತಿಂತಿಲ್ಲ, ಇದು ಕೂಡ ಕಾರಣ ಅಂತ ಹೇಳಿದ್ರೆ. ಇನ್ನು ಸ್ಥೂಲಕಾಯ, ಆದರೆ ನಾವು ಮೊದಲು ಹೇಳಿದಾಗ ನಾವು ಪ್ರತಿದಿನ ಯೋಗಾಭ್ಯಾಸ ಮಾಡಲ್ಲ, ವಾಕ್ ಮಾಡಲ್ಲ, ನಮ್ಮ ದೇಹವನ್ನು ನಾವು ದಂಡಿಸಲ್ಲ. ಒಬ್ಬ ಮನುಷ್ಯನಿಗೆ ದಿನಕ್ಕೆ 2000 ಕ್ಯಾಲರಿ ಆಹಾರ ಬೇಕು. ನಾವೇನು ಮಾಡ್ತೀವಿ, 8,000-10,000 ಕ್ಯಾಲರಿ ಆಹಾರ ತಿಂತೀವಿ. ಉಳಿದಂಥ ನಿಮಗೆ ಕ್ಯಾಲರಿನ ನಾವು ಅದನ್ನು ಕರಗಿಸಲ್ಲ. ಎಲ್ಲ ಒಂದು ಕಡೆ ಮತ್ತು ಒತ್ತಡದ ಬದುಕು ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಏನಾಗ್ತದೆ, ಸ್ಥೂಲಕಾಯ ಆಗುತ್ತೆ ಅವರಿಗೆ. ಇದು ಕೂಡ ಹಾರ್ಟಿಗೆ ಪ್ರೆಷರ್ ಬೀಳುತ್ತೆ, ಇದು ಕೂಡ ಕಾರಣ ಅಂತ ಹೇಳಿದ್ದಾರೆ. ಮತ್ತು ಸರಿಯಾಗಿ ನಿದ್ದೆ ಮಾಡದೇ ಇರತಕ್ಕಂಥದ್ದು ಕೂಡ ಕಾರಣ ಅಂತ ಹೇಳಿದ್ರು. ಇವತ್ತಿನ ಒತ್ತಡದ ಜೀವನ ಅಂತ ಹೇಳಿದ್ರೆ, ಅದು ಕಚೇರಿ ಇರತಕ್ಕಂಥದ್ದು ಅಥವಾ ಇನ್ನೊಂದೆಲ್ಲ ಒಂದು ಕಡೆ ಇರ್ತಕ್ಕಂಥದ್ದು, ಪ್ರೆಷರ್ ಜಾಸ್ತಿ ಇತ್ತು. ಆ ಪ್ರೆಷರನ್ನು ಮೈಂಡಿಗೆ ತೆಗೆದುಕೊಳ್ತಾರೆ. ಮೈಂಡಿಗೆ ತೆಗೆದುಕೊಳ್ಳೋದ್ರೆ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆಗೋದ್ರಿಂದ ಅವರು ಟಯರ್ಡ್ ಆಗುತ್ತೆ. ಟಯರ್ಡ್ ಆಗೋದ್ರಿಂದ ಹಾರ್ಟಿಗೆ ಮತ್ತೆ ಪ್ರೆಷರ್ ಬೀಳುತ್ತೆ. ಇದು ಕೂಡ ಹಾರ್ಟ್ ಅಟ್ಯಾಕ್ ಕಾರಣ ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವರು ರೋಗಗಳಿದೀಗ ಶುಗರ್ ಇರುತ್ತೆ, ಶುಗರು, ಬಿ ಪಿ ಇರುತ್ತೆ, ಅದನ್ನ ಸರಿಯಾಗಿ ಕಂಟ್ರೋಲ್ ತೆಗೆದುಕೊಳ್ಳಲ್ಲ. ಆ ರೋಗ ಲಕ್ಷಣಗಳನ್ನು ಕಂಟ್ರೋಲ್ ತೆಗೆದಿದ್ದರಿಂದಲೂ ಅದು ಹಾರ್ಟಿಗೆ ಪ್ರೆಷರ್ ಬೀಳುತ್ತೆ. ಒಂದು ಸೆಕೆಂಡ್ ಮತ್ತೆ ಅದು ಹಾರ್ಟ್ ಅಟ್ಯಾಕ್ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ನಾವು ನಮ್ಮ ಹೃದಯವನ್ನು ನಾವು ಸೇಫಾಗಿ ಇಟ್ಕೋಬೇಕಂದ್ರೆ ಮೊದಲು ನಮ್ಮ ಆರೋಗ್ಯವನ್ನು ನಾವು ಸೇಫಾಗಿ ಇಟ್ಕೋಬೇಕು. ಮೊದಲು ನಾವೆಲ್ಲರೂ ಕೂಡ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ನಾವು ಮೊದಲು ತಾಳ್ಮೆಯನ್ನು ತೆಗೆದುಕೊಳ್ಬೇಕು. ಒಂದು ಹಿರಿಯರು ಹೇಳ್ತಾರೆ, ತಾಳ್ಮೆ ಎಂಬುದು ಕಹಿ ಮರವಾದರೂ ಅದರ ಹಣ್ಣು ಬಲು ರುಚಿ ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಂದರೆ ತಾಳಿದವನು ಬಾಳಿಯಾನ ಅಂತೇಳಿ. ನಮ್ಮ ಪ್ರತಿದಿನದ ಆಹಾರಗಳು, ಉಡುಗೆ ತೊಡುಗೆಗಳು, ನಾವು ಮಾಡ್ತಕ್ಕಂಥ ಕೆಲಸ, ಎಷ್ಟೇ ಒತ್ತಡ ಇದ್ದರೆ ಅದನ್ನು ನಾವು ನಿಭಾಯಿಸ್ತಕ್ಕಂಥದ್ದು, ಎಲ್ಲರೊಳಗೂ ಒಂದಾಗುವಂಥದ್ದು, ನಗರಗತ ಕೆಲಸವನ್ನು ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಮಾಡೋದ್ರಿಂದ ಬಹುಶಃ ನಮ್ಮ ಹೃದಯವನ್ನು ನಾವು ಜೋಪಾನಿಗೆ ಇಟ್ಕೊಳ್ಳಲಿಕ್ಕೆ ಸಾಧ್ಯ. ಮತ್ತು ಹಾಸನದ ಘಟನೆಗೆ ಹಾಸನದ ಜನರು ಎದುರಬೇಕಾಗಿಲ್ಲ, ಅದೊಂದು ಸಮೂಹ ಸನ್ನಿ ರಿಪೋರ್ಟ್ಗಳು ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಈಗ ಈ ಮದ್ಯಪಾನ, ಧೂಮಪಾನ ಎಲ್ಲ ಸಣ್ಣ ಮಕ್ಕಳು ಮಾಡ್ತಾರೆ, ಅವ್ರಿಗೆ ಯಾಕೆ ಆಗ್ತಿದೆ ಅಂತ ಹೇಳ್ತಾರೆ. ಆದರೆ ಈಗ ಮಕ್ಕಳೆಲ್ಲ ಮೊದಲು ನೀವಾದರೂ ಇವರು ಯಾರೇ ಆಗಲಿ, ನಾವೆಲ್ಲ ಆಟ ಆಡ್ತಾ ಇದ್ವಿ, ಎಲ್ಲೋ ಹೋಗಿ ಕೆರೆಯಲ್ಲಿ ಬೀಳ್ತಾ ಇದ್ವಿ, ಅಥವಾ ಕ್ರಿಕೆಟ್ ಆಡ್ತಾ ಇದ್ವಿ, ಯಾವುದೋ ಹುಡುಗರ ಜೊತೆ
ಓಡಾಟ ಎಲ್ಲ ಜೂಟಾಟಗಳೆಲ್ಲ ಇದ್ವು. Naturally workout ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ಮಗುಗೂ ಸಣ್ಣ ಮಗುವಿನಿಂದ ಹಿಡಿದು ಊರುಗಳಲ್ಲೂ ಅಷ್ಟೇ ಅಳುತ್ತಾ ಅದಕ್ಕೆ ಊಟ ಈಗ ಅಜ್ಜಿ ಆದ್ರೂ ಅಷ್ಟೇ, ನಮ್ಮಲ್ಲಿ ಅಜ್ಜಿನ ಅಮ್ಮನ ಹೊಡೆದಾದ್ರೂ ತಿನ್ನಿಸ್ತಾ ಇದ್ರು, ಇಲ್ಲ ಪಕ್ಕದ ಮನೆಯವ್ರನ್ನ ಯಾರೋ ತೋರಿಸಿ ಅಂಕಲ್ ನೋಡು ಬರ್ತಾರ ಅವ್ರು ಅಂದ್ರೆ ಹೊಡಿತಾರ, ಅವ್ರು ಹಿಡ್ಕೋತಾರೆ, ಕರ್ಕೊಂಡೋಗ್ತಾರೆ, ಹೆದರಾದ್ರು ತಿನ್ನಿಸ್ತಾ ಇದ್ರು. ಅಳುತ್ತೆ ಮೊಬೈಲ್ ತೋರಿಸ್ಬಿಟ್ಟು ಊಟ ಮಾಡಿಸ್ಬಿಡ್ತಾರೆ. ಇಲ್ಲ ಆ ಮಕ್ಕಳಿಗೆ ಸ್ವಲ್ಪ ಬೆಳೀತಾ ಮೊಬೈಲ್ ಸ್ಕ್ರೀನ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಅವ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಎಲ್ಲವೂ ಕೂಡ ಆನ್ಲೈನ್ ಆಗ್ತಾ ಇರೋದ್ರಿಂದ ಆನ್ ಫೀಲ್ಡ್ ಏನು ಪೇರೆಂಟ್ಸು ಬಿಸಿ. ಈಗ ಬಿಸಿ ಇರೋಂಥ ಕೆಲಸ ಮಾಡ್ತಾ ಇರೋಂಥ ಪೇರೆಂಟ್ಸ್ ಅವರೊಂಥರ ಬಿಸಿ, ಕೆಲಸ ಮಾಡದೇ ಇರೋಂಥ ಅಂದರೆ ಉದ್ಯೋಗದಲ್ಲಿರೋಂಥ ಪೇರೆಂಟ್ಸ್ ಅವರು ಕೂಡ ಸ್ಕ್ರೀನ್ ಟೈಮಲ್ಲಿ ಬಿಸಿ, ರೀಲ್ಸು ಶಾರ್ಟ್ಸು ಮತ್ತೊಂದು ಅಂತ. ಇನ್ನೊಂದು ಕಡೆ ಮಕ್ಕಳಿಗೂ ಸ್ಕ್ರೀನು. ಸೊ ಈ ಕಾರಣಕ್ಕೆ ಊರುಗಳಲ್ಲಿ ಸಣ್ಣ ಮಕ್ಕಳು ಅವರು ಧೂಮಪಾನ ಮಾಡದೇ ಇರ್ಬೋದು, ಮದ್ಯಪಾನ ಮಾಡದೇ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಗಳಾಗುವಂಥ ಸಾಧ್ಯತೆ, ಕೂತಲ್ಲೇ ಕೂರುವಂಥ ಪರಿಸ್ಥಿತಿ. ಅವರು ಆನ್ ಫೀಲ್ಡಲ್ಲಿಲ್ಲ, ಆನ್ಲೈನಲ್ಲಿದ್ದಾರೆ. ಸೊ ಇದನ್ನು ಕೂಡ ಊರಲ್ಲಿರುವಲ್ಲಿರ್ಬೋದು, ಸಿಟಿಯಲ್ಲಿರ್ಬೋದು, ಎಲ್ಲರೂ ಕೂಡ ಗಮನಿಸಬೇಕು. ಹಾಸನದನ್ನು ಪಟೇಲ್ ಹೇಳಿದಂತೆ ಸಮೂಹ ಸನ್ನಿ ಮಾಡಿಕೊಳ್ಳದೆ ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಸೊ ಭಯ ಬೀಳೋ ಅವಶ್ಯಕತೆ ಇಲ್ಲ. ಮತ್ತು ಏನೇನೋ ಕಪೋಲ ಕಲ್ಪಿತ ಏನೋ ವರದಿಗಳನ್ನು ನಾವೇ ಮಾತಾಡಿಕೊಂಡು ಅಥವಾ ಇನ್ನೆಲ್ಲೋ ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೆವಿ ಕನ್ಸಂಪ್ಷನ್ನ, ಬರೀ ಡಾಟಾ ಕನ್ಸಂಪ್ಷನ್ ಮಾಡಬೇಡಿ, ಇನ್ಫಾರ್ಮೇಷನ್ ಕನ್ಸಂಪ್ಷನ್ ಮಾಡಬೇಡಿ, ಸ್ವಲ್ಪ ಕಾಮನ್ ಸೆನ್ಸನ್ನು ಕನ್ಸಂಪ್ಷನ್ ಮಾಡಿದ್ರೆ ಭಯ ಬೀಳೋ ಅವಶ್ಯಕತೆಯಿಂದ ದೂರ ಆಗ್ಬೋದು.